ನಿರಂಜನ್ ಅವರೇ, ಇತ್ತೀಚೆಗೆ ಒಂದು 2 ತಿಂಗಳ ಹಿಂದೆ ಒಂದು ಪೋಸ್ಟ್ ನೋಡಿದೆ ನಿಮ್ಮ ಬಗ್ಗೆ. ಅದು ಎಲ್ಲ ಕಡೆ ವೈರಲ್ ಆಗಿ ಹೋಗ್ಬಿಟ್ಟಿತ್ತು. ಕ್ರಿಕೆಟರ್ ಶ್ರೇಯಾಂಕಾ ಪಾಟೀಲ್ ಅವ್ರ ಜೊತೆಗೆ ಮದುವೆ ಸಪ್ತಪದಿ ತುಳಿಯಲಿದ್ದಾರಂತೆ ನಿರಂಜನ್ ಅಂತ ಒಂದಷ್ಟು ಸುದ್ದಿಗಳು. ಇದನ್ನ ಯಾರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅದನ್ನ ಹುಡುಕ್ಬೇಕು. ಅದು ಎಲ್ಲಿಂದ ಎಲ್ಲಿಗೋಯ್ತು. ಅದಾದ್ಮೇಲೆ ನಿಜವಾಗ್ಲು ಸಿನಿಮಾಗ್ ನಂದಷ್ಟು ಪಬ್ಲಿಸಿಟಿ ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಪರ್ಸನಲ್ ಮ್ಯಾರೇಜ್ ವಿಷಯಕ್ಕೆ ಇಷ್ಟು ಪಬ್ಲಿಸಿಟಿ ಸಿಗುತ್ತೆ ನನ್ಗೆ ಗೊತ್ತಿರ್ಲಿಲ್ಲ. ಬಟ್ ಇಲ್ಲ, ಅದು ಸುಳ್ಳು. ಅದನ್ನ ಅವರು ಕ್ಲಾರಿಫೈ ಮಾಡಿದ್ರಲ್ಲ, ನಾನ್ ಕ್ಲಾರಿಫೈ ಮಾಡ್ಬಿಟ್ಟೆ. ಫಸ್ಟ್ ಪೋಸ್ಟ್ ಬರ್ತಿದ್ದಂಗೆ ಅದಕ್ಕೆ ಕಮೆಂಟ್ ಹಾಕ್ಬಿಟ್ಟೆ, ಈ ತರ ಎಲ್ಲ ದಯವಿಟ್ಟು ನಮ್ಮನ್ನೊಂದು ಮಾತು ಕೇಳಿ ನಮ್ಮ ಮದುವೆ ಮಾಡಿಸೋ ಬದಲು ಯಾರು ಏನು ಅಂತ. ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ನಾನೇ ಹೇಳ್ತೀನಿ ಆದ ತಕ್ಷಣ, ಬೇಗ ನಾನೇ ಅನೌನ್ಸ್ ಮಾಡ್ತೀನಿ ಅಂತ. ಹಾಗಾದ್ರೆ ಶ್ರೇಯಾಂಕಾ ಪಾಟೀಲ್ ಅವ್ರನ್ನ ನೀವು ಮೀಟೇ ಮಾಡಿಲ್ಲ? ಇಲ್ಲ ಇಲ್ಲ, ನೀವು ಮೀಟೇ ಮಾಡಿಲ್ಲ. ಹಾಗಂದ್ರೆ ಅವ್ರ ಹೆಸರು ಬರಕ್ ಹೇಗ್ ಸಾಧ್ಯ ಅಂತ ಗೊತ್ತಿಲ್ಲ. ಅದ್ ಯಾರು ಏನ್ ಮಾಡ್ತಿರ್ತಾರೆ. ಸೋ ಡೆಲಿಕೇಟ್ ಸೋಷಿಯಲ್ ಮೀಡಿಯಾ ಅನ್ನೋದನ್ನ. ಒಂದು ಫೇಕ್ ನ್ಯೂಸ್ ಈ ಲೆವೆಲ್ ಎಲ್ಲರೂ ನಂಬ್ತಾರೆ ಅಂದ್ರೆ ಹೌದಾ? ನಾನು ನಂಬಿಟ್ಟಿದ್ದೆ ಸರ್, ನಾನು ಕಾಲ್ ಮಾಡೋಣ ಅನ್ಕೊಂಡೆ. ಅಲ್ಲ, ಅದನ್ನೇ ಅದಕ್ಕೆ ಹೇಳೋದು, ಅಷ್ಟು ಅದ್ರೊಳಗೆ ಡ್ವೆಲ್ ಆಗ್ಬೇಡಿ ಅಂತ. ನಾನು ಅದನ್ನ ಅವಾಯ್ಡ್ ಮಾಡ್ಬಿಟ್ಟಿದ್ದೀನಿ ಆದಷ್ಟು. ಬರೀ ಸಿನಿಮಾ ಎಷ್ಟು ಬೇಕೋ ಅಷ್ಟು ಪ್ರಚಾರಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಅದನ್ನೇ ನಾವು ನಂಬ್ಕೊಂಡು ಪ್ರತಿಯೊಂದು ಅದ್ರೊಳಗೆ ತೋರಿಸ್ತಿರೋದು ನೋಡ್ತಿರೋದೆಲ್ಲ ನಂಬ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮೈಂಡ್ ಏನೇನೋ ಆಗ್ಬಿಡುತ್ತೆ. ಹೌದು. ಬಟ್ ಇದನ್ನ ನೋಡಿ ಏನಾದ್ರು ನಿಮಗೆ ಅಕ್ಕಪಕ್ಕದಲ್ಲಿರೋರು ನಿಮ್ ಫ್ರೆಂಡ್ಸ್ ಏನಾದ್ರು ಫೋನ್ ಮಾಡಿದಿದ್ದಾನ? ಉಪೇಂದ್ರ ಸರ್ ಏನಾದ್ರು ಹೇಳಿದಿದ್ದಾನ, ಏನೋ ನೀನು ಶ್ರೇಯಾಂಕಾ ಪಾಟೀಲ್ ಜೊತೆ? ಇಲ್ಲ, ಫೋನ್ ಮಾಡಿ ನಂಗೆ RCB ಟಿಕೆಟ್ಸ್ ಕೇಳಿದ್ರು, ಫ್ರೀಯಾಗಿ ಸಿಗುತ್ತಲ್ಲ ಮಗ ಅಂತ. ಹೌದಾ? ನಾನ್ ಸುಮ್ನೆರಪ್ಪ, ನನ್ಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಇರ್ಲಿ ಸುಮ್ನೆ, ಎಲ್ಲ ಚೆನ್ನಾಗಿರ್ಲಿ, ಸುಮ್ನೆ ಇದ್ಬಿಡು. ಉಪ್ಪಿ ಸರ್ ಏನಾದ್ರು ರಿಯಾಕ್ಟ್ ಮಾಡಿದ್ರೆ? ಅವರು ಫೋನ್ ಮಾಡಿದ್ರು ನನ್ಗೆ, ಯಾಕಂದ್ರೆ ಅವರೇ ಹೇಳಿರೋದು ಅಂತ ಪೋಸ್ಟ್ ಅಲ್ಲಿ ಇದೆ ಅದು. ಉಪೇಂದ್ರ ಸರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂತ. ನಾನು ಅವ್ರಿಗೆ ಫೋನ್ ಮಾಡಿದೆ, ಯಾವ ಕ್ಲಾರಿಫಿಕೇಶನ್ ಯಾರು ಕೊಟ್ರಿ ಅಂತ. ಓಕೆ, ಆಮೇಲೆ ಏನ್ ಹೇಳಿದ್ರು ಅವರು ಉಪೇಂದ್ರ ಸರ್? ಇಲ್ಲ ಬಿಡ, ಸುಮ್ನೆ ಇದೆಲ್ಲ ಏನೇನೋ ಮಾಡ್ತಾ ಇರ್ತಾರೆ ಅನ್ಕೊಂಡು ಅವರು, ಯಾರಿದು ಹುಡುಕ್ತೀನಿ ಇವ್ರು, ಯಾರಿದು ನೋಡ. ನನಗೆ ಶಾಕ್ ಸರ್, ಶ್ರೇಯಾಂಕಾ ಅವ್ರ ಜೊತೆ ಓಕೆ ನಿರಂಜನ್ ಸರ್ ಗೊತ್ತಲ್ವಾ, ಕಾಲ್ ಮಾಡೋಣ ಅಂತ ಅನ್ಕೊಂಡೆ ನಾನು. ಮತ್ತ ಆಮೇಲೆ ನೀವೇ ಹೇಳಿದ್ರಿ ಅದನ್ನ, ಸ್ಟೇಟ್ಮೆಂಟ್ ಇದನ್ ಮಾಡಿದ್ರಿ. ಬಟ್ ಅವ್ರು ನೀವು ಮೀಟು ಮಾಡಿಲ್ಲ, ಏನಿಲ್ಲ, ಒಂದ್ ಫ್ರೆಂಡ್ಶಿಪ್ ಅಲ್ಲೂ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಫ್ರೆಂಡ್ಶಿಪ್ ಅಲ್ಲೂ ಇಲ್ಲ. ಇಲ್ಲ, ಅವ್ರು ಯಾರು ನನ್ ಮೀಟ್ ಗೊತ್ತೇ ಇಲ್ಲ ನನಗೆ. ಅಟ್ಲೀಸ್ಟ್ ಅವ್ರ ಬಗ್ಗೆ ಗೊತ್ತು. RCB ಪ್ಲೇಯರ್ ಅನ್ನೋದು ಗೊತ್ತು, ಅವ್ರು ಕ್ರಿಕೆಟ್ ಆಡೋದೆಲ್ಲ ನೋಡಿದೀನಿ, ವೆರಿ ಗುಡ್ ಪ್ಲೇಯರ್. ಬಟ್ ಪರ್ಸನಲ್ ಆಗಿ ವಿ ಡೋಂಟ್ ನೋ ಈಚ್ ಅದರ್. ಓಕೆ, ಸೂಪರ್. ಅಂದ್ರೆ ಮುಂದೆ ಮದ್ವೆ ಆಗೋ ಹುಡುಗಿ ಹೆಂಗಿರ್ಬೇಕು ಅಂತ ಅಟ್ಲೀಸ್ಟ್ ನಾನು ಹೇಳ್ತೀನಿ, ಅನೌನ್ಸ್ ಮಾಡ್ತೀನಿ. ಅಲ್ಲ, ಅಟ್ಲೀಸ್ಟ್ ಗೊತ್ತಾಗುತ್ತೆ. ಈಗ ಶ್ರೇಯಾಂಕಾ ಪಾಟೀಲ್ ಅವ್ರ ಜೊತೆ ನೀವೇನು ಮದ್ವೆ ಆಗ್ತಿಲ್ಲ ಅನ್ನೋದು ಫುಲ್ ಕ್ಲಿಯಾರಿಟಿ ಸಿಕ್ತು.